ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮಗೆ ಇವತ್ತು ಸೂಪರ್ ಆಗಿರುವಂಥ ಗೀ ರೈಸ್ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಚಮಚದಷ್ಟು ತುಪ್ಪ, ಒಂದು ಚಮಚಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಅನ್ಬೋದು. ನೀವು ಬರೀ ತುಪ್ಪದಲ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಇನ್ನೂ ಚೆನ್ನಾಗಿರತ್ತೆ, ಮಾಡ್ಬೋದು. ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊತೀನಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ 2 ರಿಂದ 3 ಚಮಚದಷ್ಟು ಆಯಿಲ್ ಅನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇವಾಗ ಈ ತುಪ್ಪ ಫುಲ್ ಕರಗಬೇಕು, ಅಂದ್ರೆ ಬಿಸಿ ಆಗ್ಬೇಕು. ಈ ತರ ಬಿಸಿ ಆಗಿರುವಂತಹ ಈ ಒಂದು ತುಪ್ಪಕ್ಕೆ ನಾನು ಏನೇನು ಆ್ಯಡ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಚಕ್ಕೆಯನ್ನ ಹಾಕೊಂತೀನಿ. ಒಂದು 2 ಪೀಸ್ ಚಕ್ಕೆ, ಇದಕ್ಕೆ ಒಂದು 3 ಲವಂಗ. ಓಕೆ, ಅದಾದ ನಂತರ ಇದಕ್ಕೆ ಏಲಕ್ಕಿ, 1 ಏಲಕ್ಕಿ, ಇದಿಷ್ಟನ್ನ ಹಾಕಿ ಆದ ನಂತರ ನಾನು ಇದಕ್ಕೆ ಹಸಿಮೆಣಸಿನ್ಕಾಯನ್ನ ಏನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈ ಹಸಿಮೆಣಸಿನ್ಕಾಯನ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನೇನು ಅವಾಗ ನಿಮಗೆ ತೋರಿಸಿದೆ, ಇನ್ನೊಂದು ನಾನು ಯಾವಾಗ್ಲೂ ಈ ಎಲೆನ ಯೂಸ್ ಮಾಡ್ತೀನಿ ಈ ಬಿರಿಯಾನಿಗಳಿಗೆ, ಮಟನ್ನು, ಚಿಕನ್ನು ಇದಕ್ಕೆಲ್ಲ ಅಂತ ಹೇಳಿದೆ. ಆ ಒಂದು ಎಲೆನ ಇದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಂತಾ ಇದ್ದೀನಿ. ಇದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಬಿರಿಯಾನಿ ಎಲೆ ಎಲ್ಲ ಹಾಕೋದು. ಓಕೆನಾ? ಜಸ್ಟ್ ಫ್ಲೇವರ್ ಪರ್ಪಸ್. ಇದರಿಂದ ಟೇಸ್ಟ್ ಏನು ಎನ್ಹಾನ್ಸ್ ಆಗಲ್ಲ, ಏನಾಗಲ್ಲ, ಜಸ್ಟ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್. ಓಕೆನಾ? ಸೊ ಇದಕ್ಕೆ ನಾನು ಸೋಂಪನ್ನ ಹಾಕ್ತಾ ಇದ್ದೀನಿ. ನೋಡಿ, ಒಂದಿಷ್ಟು, ಒಂದು ಅರ್ಧ ಚಮಚದಷ್ಟು ಸೋಂಪು. ಇದು ಅಷ್ಟೇ ಫ್ಲೇವರ್ ತುಂಬಾ ಚೆನ್ನಾಗಿ ಇದರ ಫ್ಲೇವರ್ ಅನ್ನ ಬಿಡತ್ತೆ. ಇಷ್ಟನ್ನ ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಆನಿಯನ್ನ ಹಾಕೊಂಡಿದ್ದೀನಿ. ಸೊ ಆ ವಿಡಿಯೋ ಸ್ಕಿಪ್ ಆಗಿದೆ. ಆನಿಯನ್ನ ಹಾಕೊಂಡ ಆದ ನಂತರ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಇದು ಒಂದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗ್ಬೇಕು. ಈ ಆನಿಯನ್ ಏನಿದೆ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದ್ರ ಜೊತೆಗೆ ನಾನೇನ್ ಮಾಡಿದ್ದೆ ಅಂತ ಹೇಳಿದ್ರೆ, ಒಂದು ಲೋಟದಲ್ಲಿ 1-2 ಲವಂಗ, ಒಂದು 2 ಚಕ್ಕೆ, 3 ಲವಂಗ, 1 ಏಲಕ್ಕಿ. ಸೊ ಇದಿಷ್ಟನ್ನ ಒಂದ್ ಸ್ವಲ್ಪ ನೀರಿನಲ್ಲಿ ಈ ತರ ನೆನ್ಸಿಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಇದನ್ನ ನೆನ್ಸಿದೀನಿ. ಸೊ ಆ ನೀರನ್ನು ಸಹ ನಾನು ಇದಕ್ಕೆ ಆಡ್ ಮಾಡ್ತೀನಿ. ಇವಾಗ ನಾವು ಯೂಶುವಲಿ ರೈಸ್ ಹಾಕಿದಾಗ ನಮಗೆ ನೀರ್ ಎಷ್ಟು ಬೇಕು ಅಂತ ಹೇಳಿ ಗೊತ್ತಾಗತ್ತಲ್ವಾ? ಸೊ ನಾನು ಆ ನೀರನ್ನ ಅದ್ರ ಜೊತೆ ಇದನ್ನು ಸಹ ಆಡ್ ಮಾಡ್ತೀನಿ.
ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡಿದ್ದೀನಿ. ನೀರನ್ನ ಆ್ಯಡ್ ಮಾಡಿದ ನಂತರ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕಿದ್ದೀನಿ. ಐ ಡೋಂಟ್ ನೋ ವೈ ನಾನು ವಿಡಿಯೋನ ಪ್ಲೇ ಮಾಡ್ಕೊಳ್ದಿರಾ ಹಾಗೆ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ. ನಾನು ಇವಾಗ ಹೇಳಿದ್ದೀನಲ್ವಾ, ಇದಕ್ಕೆ ನಾನು 2 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಯಾಕಂದ್ರೆ 1 ಲೋಟ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 2 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆಡ್ ಮಾಡ್ಕೊಂಡಿದ್ದೀನಿ. ಓಕೆನಾ, 1 ಚಮಚದಷ್ಟು ಉಪ್ಪನ್ನ ಆಡ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾವಿವಾಗ ಗ್ರೇವಿ ಜೊತೆ ತಿನ್ನೋದ್ರಿಂದ ನಮಗೆ ಉಪ್ಪು ಸ್ವಲ್ಪ ಇದಕ್ಕೆ ಕಮ್ಮಿ ಇರಬೇಕು. ನಾವು ಯೂಶುವಲಿ ಅನ್ನಕ್ಕೆಲ್ಲ ಎಷ್ಟು ಉಪ್ಪನ್ನ ಹಾಕ್ತಿವಲ್ವಾ, ಸೊ ಅಷ್ಟೇ ಉಪ್ಪನ್ನ ಇದಕ್ಕೆ ಹಾಕಿದ್ರೆ ಆಗುತ್ತೆ. ಓಕೆನಾ, ಇವಾಗ ಇದು ನೋಡಿ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಕುದಿಬೇಕಾದ್ರೆ ನಾನು ಏನ್ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಇವಾಗ ಕುದೀತಾ ಇದೆ. ಸೊ ನಾನು ಇದಕ್ಕೆ ಮೊಸರನ್ನ ಆಡ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಮೊಸರು, ಜಾಸ್ತಿ ಅಲ್ಲ, ಒಂದ್ ಸ್ವಲ್ಪ ಮೊಸರನ್ನ ಆಡ್ ಮಾಡ್ತಿದ್ದೀನಿ. ಸೊ ಮೊಸರು ಬೇಡ ಅನ್ನುವಂಥವ್ರು ನೀವು ಕಾಯಿ ಹಾಲನ್ನ ತೆಗೆದ್ಬಿಟ್ಟು ಇದಕ್ಕೆ ಆಡ್ ಮಾಡ್ಕೊಳ್ಬಹುದು. ಅದು ಸಹ ತುಂಬಾ ಚೆನ್ನಾಗಾಗತ್ತೆ. ಈಗ ಮೊಸರನ್ನ ಆಡ್ ಮಾಡಿ ಆದ ತಕ್ಷಣ ನಾನು ಇದಕ್ಕೆ ಅಕ್ಕಿನ ಸಹ ಹಾಕ್ಕೊಂತಾ ಇದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಕ್ಕಿ, ಸೊ ಅದನ್ನ ಆ ಒಂದು ಅಕ್ಕಿನ ಇದಕ್ಕೆ ಆಡ್ ಮಾಡ್ಕೊಂಡಿದ್ದೀನಿ. ಅಕ್ಕಿನ ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಈ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ನ ಕೊಡೋಣ. ಸೊ ಇವಾಗ ಗೀ ರೈಸ್ ಇದು ಪ್ರೆಷರ್ ಹೋಗಿದೆ. ಇವಾಗ ನೋಡೋಣ ಹೇಗಾಗಿದೆ ಅಂತ ಹೇಳಿ. ವಾವ್, ನೋಡಿ ತೆಗೆದ ತಕ್ಷಣ ಘಮ ಇದೆಯಲ್ಲ, ಮಸ್ತ್ ಮಾತ್ರ. ಮಿಕ್ಸ್ ಮಾಡೋಣ. ಎಷ್ಟು ಕರೆಕ್ಟ್ ಆಗಿ ಎಷ್ಟು ಉದ್ರಾಗಿ ಬಂದಿದೆ ನೋಡಿ. ನೋಡಿ ಸೂಪರ್ ಅಲ್ವಾ? ನಾನು ಇದನ್ನ ಸರ್ವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ನೋಡಿದ್ರಲ್ಲ, ಇಷ್ಟು ಸಕ್ಕತ್ತಾಗಿರುವಂಥ ಗೀ ರೈಸ್ ವಿತ್ ಮಟನ್ ಮಸಾಲ ರೆಸಿಪಿನೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಎರಡೂ ಸಹ ನೋಡಿ ಕಾಂಬಿನೇಷನ್ ಮಾಡಿಬಿಟ್ಟು ನಿಮ್ಮ ಮನೇಲಿ ಎಲ್ಲರಿಗೂ ಸಹ ಸರ್ವ್ ಮಾಡಿ. ಆ್ಯಂಡ್ ಯಾರಾದರೂ ರಿಲೇಟಿವ್ಸ್ ಬಂದಿದ್ದರೆ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಬೋದು, ತುಂಬ ಬೇಗನೆ ಮಾಡ್ಬೋದು. ಐ ಹೋಪ್ ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.